ಈ ಸರ್ಕಾರಕ್ಕೆ ಹೊಸ ಜಿಲ್ಲೆಗಳು ಮಾಡಿದ್ರಲ್ಲ, ಆ ಹೊಸ ಜಿಲ್ಲೆಗಳಿಗೆ ಕುರ್ಚಿ ಮೇಜು ಕೊಡೋಕೆ ದುಡ್ಡಿಲ್ಲ. ಅದು ಗ್ಯಾರಂಟಿ ಅನ್ನೋದು ಸರಿಯಾಗಿ ಕೊಡ್ತಾ ಇದ್ದೀರಾ? ತಿಂಗಳು ತಿಂಗಳು ಕೊಡೋಕ್ಕಾಗುತ್ತಾ ಅಂತ ಕೇಳ್ತಾರೆ ನಿಮ್ಮ ಡಿ ಕೆ ಶಿವಕುಮಾರ್. ಲೂಟಿ ಮಾತ್ರ ದಿನ ದಿನ ಹೊಡಿತಾರೆ. ಒಂದ್ ಕಡೆ ಗ್ಯಾರಂಟಿ ಕೊಡ್ತಿಲ್ಲ, ಒಂದ್ ಕಡೆಗೆ ಒಂದೇ ಒಂದು ಡೆವಲಪ್ಮೆಂಟ್ ಕೆಲಸ ಆಗ್ತಿಲ್ಲ. ಇಡೀ ಕರ್ನಾಟಕದಲ್ಲಿ ಒಂದೇ ಒಂದು ಶಂಕುಸ್ಥಾಪನೆ ಆಗಿಲ್ಲ, 1 ಕಿಲೋಮೀಟರ್ ರೋಡ್ ಆಗಿಲ್ಲ. ಈ ದರಿದ್ರ ಸರ್ಕಾರ ಬಂದ ಮೇಲೆ ಅವತ್ತು ತಾಳಿ ಒತ್ತೇಳಕ್ಕೆ ಬ್ಯಾಂಕಿಗೆ ಹೋದ್ರು ಕೂಡ 2,500 ರೂಪಾಯಿದು ಸ್ಟಾಂಪ್ ಪೇಪರ್ ತಗೋಬೇಕಲ್ರಿ. ಮಾನ ಮರ್ಯಾದೆ ಇದೆಯೇನ್ರಿ ನಿಮಗೆ? ಯಾಕ್ರಿ ಹಿಂಗೆ ಸುಲ್ಕೊಂಡು ತಿಂತಿದ್ದೀರಾ ಬಡವ್ರನ್ನ? ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಇವರು ಭ್ರಷ್ಟಾಚಾರ ಆಗ್ತಾ ಇದ್ದಿದ್ದು, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಬಸವರಾಜ ರೆಡ್ಡಿ ಅವರು ಪಬ್ಲಿಕ್ ಮೀಟಿಂಗಲ್ಲಿ ಹೇಳ್ತಾರೆ, ಭ್ರಷ್ಟಾಚಾರದಲ್ಲಿ ಕರ್ನಾಟಕನೇ ನಂಬರ್ 1 ಅಂತ ಹೇಳಿ. ನಮಸ್ತೆ ಬಂಧುಗಳೇ, HNC ಲೈವ್ಗೆ ಸ್ವಾಗತ. ನಾನು HN ಚಂದ್ರಶೇಖರ್. ದಯಮಾಡಿ ಸ್ನೇಹಿತರೆ, HNC ಲೈವನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರುಗಳಿಗೆ, ಬಂಧುಗಳಿಗೆ HNC ಲೈವನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಯಾವುದಾದ್ರೂ ಸರ್ಕಾರ ಅನಾಚಾರ ಮಾಡಿದ್ರೆ ಅಥವಾ ಭ್ರಷ್ಟಾಚಾರ ಮಾಡಿದ್ರೆ ವಿರೋಧ ಪಕ್ಷಗಳು ಟೀಕೆ ಮಾಡೋದು ಸಹಜ. ಆ ವಿರೋಧ ಪಕ್ಷಗಳು ಟೀಕೆ ಮಾಡಿದಾಗ ಆಡಳಿತ ಪಕ್ಷದ ಮಂತ್ರಿಗಳು, ಮಂತ್ರಿಮಂಡಲ ಸದಸ್ಯರುಗಳೆಲ್ಲ ಸೇರಿಕೊಂಡು ಸರ್ಕಾರವನ್ನು ಡಿಫೆಂಡ್ ಮಾಡ್ಕೊತಾರೆ. ಇದು ಪ್ರಜಾಪ್ರಭುತ್ವದಲ್ಲಿ ನಡೀತಿರ್ತಕ್ಕಂಥ ನಿರಂತರ ವಿದ್ಯಮಾನ. ಆಡಳಿತ ಪಕ್ಷದಲ್ಲೂ ಕೂಡ ಏನೋ ಮಂತ್ರಿ ಸ್ಥಾನ ಸಿಗಲಿಲ್ವೋ, ಚೀಫ್ ಮಿನಿಸ್ಟರ್ ಸ್ಥಾನ ಸಿಗಲಿಲ್ವೋ ಅಂತೇಳಿ ಒಬ್ಬರೋ ಇಬ್ಬರು ಬಂಡಾಯ ಮಾಡೋರಿರ್ತಾರೆ. ಅವರು ಸ್ವಲ್ಪ ಸರ್ಕಾರದ ಬಗ್ಗೆ ಉಲ್ಟಾ ಪಲ್ಟಾ ಮಾತಾಡ್ತಿರ್ತಾರೆ. ಅದು ಬಿಟ್ಟರೆ ಸಾರಾಸಟ್ಟಾಗಿ 10 ಜನ ಆಡಳಿತ ಪಕ್ಷದ MLAಗಳು, ಮಿನಿಸ್ಟ್ರುಗಳು ಆ ಸರ್ಕಾರದ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಎಂತಹ ಅನಾಚಾರದ ಸರ್ಕಾರ, ಎಂತಹ ದರಿದ್ರ ಸರ್ಕಾರ ಆಗಿರಬೇಕದು. ಎಸ್, ನಾನು ಮಾತಾಡ್ತಿರೋದು ಇದೇ ಸಿದ್ದರಾಮಯ್ಯನವರ ಸರ್ಕಾರದ ಬಗ್ಗೆ. ಬಹುಶಃ ರಾಜಕಾರಣದ ಇತಿಹಾಸದಲ್ಲೇ ಇಂತಹ ಕುಲಗೆಟ್ಟ ಸರ್ಕಾರವನ್ನು ನಾವು ಕಂಡಿರಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ವಿರೋಧ ಪಕ್ಷಗಳು ಬಿಡಿ ಅಥವಾ ವಿರೋಧಿಗಳು ಬಿಡಿ ಮಾತಾಡೋದು, ಅವರ ಪಕ್ಷದ ಸದಸ್ಯರುಗಳು, MLAಗಳು ನಿರಂತರವಾಗಿ ಟೀಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ, ನಿರಂತರವಾಗಿ ಆ ಭ್ರಷ್ಟಾಚಾರವನ್ನು ಖಂಡಿಸ್ತಾ ಬರ್ತಾ ಇದ್ದಾರೆ, ನಿರಂತರವಾಗಿ ಅವ್ರಿಗಾಗ್ತಿರ್ತಕ್ಕಂಥ ಅನ್ಯಾಯವನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಈ ಸರ್ಕಾರದಲ್ಲಿ ಅವ್ರ ಪಕ್ಷದವರೇ ಬದುಕಕ್ಕಾಗ್ತಿಲ್ಲ ಅಂತ ಹೇಳಿದ್ಮೇಲೆ ಜನಸಾಮಾನ್ಯರ ಪಾಡೇನ್ರಿ? ಮೂರ ಬಟ್ಟೆ ಹೋಗಿದೆ ಇವತ್ತು ಕರ್ನಾಟಕದ ಜನರ ಪಾಡು. ಯಾರೋ ಒಬ್ಬರೋ ಇಬ್ಬರೋ ಮಾತಾಡಿದ್ರೆ ಏನೋ ಅವ್ರಿಗೇನೋ ಬಂಡಾಯ ಇದೆ, ನೋವಿದೆ ಅಂತ ಹೇಳ್ಬೋದು. ಸಾಲಾಗಿ 10 ಜನ ಕಾಂಗ್ರೆಸ್ನ MLAಗಳು ಈ ಸರ್ಕಾರ ಬಂದ ಕೆಲವೇ ದಿನಗಳಲ್ಲಿ ಆಗ್ಲೇ ದಂಧೆ ಶುರುವಾಗಿತ್ತು, ವರ್ಗಾವಣೆ ದಂಧೆ, ಮಿನಿಸ್ಟ್ರಿಗಳ ಅಟ್ಟಹಾಸಗಳು. ಆಗ್ಲೇ BR ಪಾಟೀಲ್ ಪತ್ರ ಬರೆದ್ರು. ಇವರದೇ ಸೀನಿಯರ್ ಶಾಸಕ, ಆಳಂದದ ಶಾಸಕ BR ಪಾಟೀಲ್ ಪತ್ರ ಬರೆದ್ರು. ಆ ಪತ್ರಕ್ಕೆ 30 ಜನ ಸೀನಿಯರ್ MLAಗಳು ಸಿಗ್ನೇಚರ್ ಮಾಡಿದರು. ಈ ಸರ್ಕಾರದಲ್ಲಿ ಅನಾಚಾರ ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ, ಮಂತ್ರಿಗಳು ಕೈಗೆ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ಸಿದ್ದರಾಮಯ್ಯನವರೇ ತಾನು ಮಹಾ ಕ್ಲೀನು, ಮಹಾ ದೊಡ್ಡ ಆಡಳಿತಗಾರ, 15-16 ಸರಿ ಬಜೆಟ್ ಮಂಡಿಸ್ಬಿಟ್ಟಿದ್ದೀನಿ, ದಕ್ಷ ಆಡಳಿತಗಾರ ಅಂತೇಳಿ ಪೊಗರು ಕೊಚ್ಕೊಂಡು ಆಡಳಿತಕ್ಕೆ ಬಂದ ಕೆಲವೇ ದಿನದಲ್ಲಿ ನಿಮ್ಮ ಮಾನನ ನಿಮ್ಮದೇ MLAಗಳು ಹರಾಜಾಕಿದ್ರು. ಅಟ್ಲೀಸ್ಟ್ ಆವಾಗ ನೀವು ಬುದ್ಧಿ ಕಲಿಬೇಕಿತ್ತು ತಾನೇ? ಇಲ್ಲ. ಈ ಸರ್ಕಾರದ ಭ್ರಷ್ಟ ಮುಂದುವರಿತಾ ಹೋಯಿತು. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಇವರು ಭ್ರಷ್ಟಾಚಾರ ಆಗ್ತಾ ಇದ್ದಿದ್ದು, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಬಸವರಾಜ ರೆಡ್ಡಿ ಅವರು ಪಬ್ಲಿಕ್ ಮೀಟಿಂಗಲ್ಲಿ ಹೇಳ್ತಾರೆ, ಭ್ರಷ್ಟಾಚಾರದಲ್ಲಿ ಕರ್ನಾಟಕನೇ ನಂಬರ್ 1 ಅಂತ ಹೇಳಿ. ಸೀನಿಯರ್ MLA ಅಂಡ್ ಅಡ್ವೈಸರ್ ಟು ದ ಚೀಫ್ ಮಿನಿಸ್ಟರ್. ಅಂದರೆ ಒಂಥರ ಮುಖ್ಯಮಂತ್ರಿಗಳ ಮುಖವಾಣಿ. ಆ ಮುಖವಾಣಿನೇ ಹೇಳ್ತಾ ಇತ್ತು ಭ್ರಷ್ಟಾಚಾರದಲ್ಲಿ ಕರ್ನಾಟಕನೇ ನಂಬರ್ 1 ಅಂತ ಹೇಳಿ. ಆಗ್ಲಾದ್ರೂ ಬುದ್ಧಿ ಬಂತ ಸಿದ್ದರಾಮಯ್ಯವ್ರಿಗೆ? ಯಾಕೆ ಅಷ್ಟೊತ್ತಿಗಾಗಲೇ ಭ್ರಷ್ಟಾಚಾರದಲ್ಲಿ ಮುಳುಗೋಗಿ ಅದ್ರ ಸವಿನಾಗಲೇ ಚೆನ್ನಾಗಿ ಉಣ್ತಾ ಇದ್ರು ಸಿದ್ದರಾಮಯ್ಯನವರು. ಸೈಟ್ಗಳು ಮುಂಡಾಯಿಸಿದ್ರು. ಇನ್ನೊಂದು ಕಡೆಗೆ ಯತೀಂದ್ರ ಟ್ಯಾಕ್ಸು ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಆಗ್ತಾ ಇತ್ತು. ಇವರ ಮಂತ್ರಿಗಳೆಲ್ಲರೂ ಅವ್ಯಾಹತವಾಗಿ ಮೇಯಕ್ಕೆ ಶುರು ಹಚ್ಕೊಂಡ್ಬಿಟ್ಟಿದ್ರು. ಸರ್ಕಾರ ಲಿಟ್ರಲಿ ದಿವಾಳಿ ಆಗ್ತಕ್ಕಂಥ ಪರಿಸ್ಥಿತಿಗೆ ಬಂದ್ಬಿಡ್ತು. ಒಂದು ಕ್ಷೇತ್ರಕ್ಕೂ ಅನುದಾನ ಕೊಟ್ಟಿಲ್ಲ. ಈ ಗ್ಯಾರಂಟಿ ಕೊಡ್ತಿದ್ದೀವಿ, ಹಾಗಾಗಿ ನಾವೇನು ಕೊಡೋಕ್ಕಾಗಲ್ಲ ಅಂತೇಳಿ ಸರ್ಕಾರ ಸಬು ಬೇಡಕ್ಕೆ ಶುರು ಮಾಡ್ತು. ಇವರದೇ ಶಾಸಕ, ತಿಪ್ಟೂರಿನ ಶಾಸಕ KR ಷಡಕ್ಷರಿ, ಸೀನಿಯರ್ MLA, ಅವ್ರು ಹೇಳಿದ್ರು, ಈ ಗ್ಯಾರಂಟಿಗಳು ನಮ್ಮ ಸರ್ಕಾರನ ಮಲಗಿಸ್ಬಿಟ್ಟಿದ್ದಾವೆ ಅಂತ ಹೇಳಿ. ಈ ಸರ್ಕಾರಕ್ಕೆ ಹೊಸ ಜಿಲ್ಲೆಗಳು ಮಾಡಿದ್ರಲ್ಲ, ಆ ಹೊಸ ಜಿಲ್ಲೆಗಳಿಗೆ ಕುರ್ಚಿ ಮೇಜು ಕೊಡೋಕೆ ದುಡ್ಡಿಲ್ಲ. ಯಾರು ಹೇಳಿದ್ದು? ಕಾಂಗ್ರೆಸ್ MLA ಷಡಕ್ಷರಿ ಅವರು. ಸರ್ಕಾರಕ್ಕೆ ಕುರ್ಚಿ ಮೇಜು ಕೊಡೋಕೆ ದುಡ್ಡಿಲ್ಲ ರೀ, ಮಲ್ಕೊಂಡ್ಬಿಟ್ಟಿದೆ ಸರ್ಕಾರ ಅಂತ ಹೇಳಿದ್ರು. ಅದಿರಲಿ, ಕಾಗವಾಡದ ಶಾಸಕ ಸೀನಿಯರ್ MLA ರಾಜು ಕಾಗೆ ಅವ್ರು ಹೇಳ್ತಾರೆ, ನಾನು ಬಂದು ಸೂಸೈಡ್ ಮಾಡ್ಕೊತೀನಿ, ನೇಣು ಹಾಕೊಂಡ್ಬಿಡ್ತೀನಿ ಬಂದು ಬೆಂಗಳೂರಲ್ಲಿ, ನನಗೆ ಅನುದಾನ ಕೊಡ್ತಿಲ್ಲ, ನನಗೆ ಜನಗಳಿಗೆ ಮುಖ ತೋರ್ಸೋಕ್ಕಾಗ್ತಿಲ್ಲ, ನಾನು ಬಂದು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂದರು. ಈಗ ಇವತ್ತು ಹೇಳ್ತಾ ಇದ್ದಾರೆ, ನಾನು ಬಂದು ರಾಜೀನಾಮೆ ಬಿಸಾಕ್ತೀನಿ, ನನ್ನ ಕೈಲಿ ಈ ಸರ್ಕಾರದಲ್ಲಿ ಮುಂದುವರಿಯಕ್ಕೆ ಆಗ್ತಾ ಇಲ್ಲ, ನನ್ನ ಕೈಲಿ ಇವತ್ತಿನ ರಾಜೀನಾಮೆ ಬಿಸಾಕ್ತೀನಿ, ₹1 ದುಡ್ಡು ಕೊಡ್ತಿಲ್ಲ. ಏನ್ರಿ ಮಾಡ್ತಿದ್ದೀರ ದುಡ್ಡನ್ನೆಲ್ಲ ಸಿದ್ದರಾಮಯ್ಯನವರೇ? ಏನು ಗ್ಯಾರಂಟಿ ಕೊಡ್ತಿರೋದು ಕೇವಲ 52,000 ಕೋಟಿ. ಕರ್ನಾಟಕದ ಬಜೆಟ್ ಎಷ್ಟು? 4 ಲಕ್ಷ ಕೋಟಿ. ಅದಕ್ಕೆ ಹತ್ತಿರ 1,16,000 ಕೋಟಿ ಸಾಲ ಮಾಡಿಟ್ಟಿದ್ದೀರಿ. 1,16,000 ಕೋಟಿ ಸಾಲ ಆಗಿದೆ. SC STಗಳ SCP TSP ದುಡ್ಡನ್ನ ಹತ್ತಿರ 15,000 ರೂಪಾಯಿ ಮುಂಡಾಯಿಸಿದ್ದೀರಾ. ಎಲ್ಲಾ ವಸ್ತುಗಳ ಟ್ಯಾಕ್ಸ್ಗಳನ್ನ ಜಾಸ್ತಿ ಮಾಡಿಟ್ಟಿದ್ದೀರಾ. ಎಲ್ಲ ವಸ್ತುಗಳ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದೀರಾ. ಇಷ್ಟೆಲ್ಲ ಆದ್ರೂ ಡೆವಲಪ್ಮೆಂಟ್ಗೆ ದುಡ್ಡು ಕೊಡ್ತೀರಾ. ಅದು ಏನಾಗ್ತಿದೆ ದುಡ್ಡೆಲ್ಲ? ಎಷ್ಟು ಲೂಟಿ ಹೊಡಿತೀರಿ? ಎಲ್ಲೋಗ್ತಾ ಇದ್ದೀರಿ ದುಡ್ಡು? ಅದು ಗ್ಯಾರಂಟಿ ಅನ್ನೋದು ಸರಿಯಾಗಿ ಕೊಡ್ತಾ ಇದ್ದೀರಾ? ತಿಂಗಳು ಕೊಡೋಕ್ಕಾಗುತ್ತಾ ಅಂತ ಕೇಳ್ತಾರೆ ನಿಮ್ಮ ಡಿ ಕೆ ಶಿವಕುಮಾರ್.
ಲೂಟಿ ಮಾತ್ರ ದಿನ ದಿನ ಹೊಡಿತಾರೆ. ಒಂದು ಕಡೆ ಗ್ಯಾರಂಟಿ ಕೊಡ್ತಿಲ್ಲ, ಒಂದು ಕಡೆಗೆ ಒಂದೇ ಒಂದು ಡೆವಲಪ್ಮೆಂಟ್ ಕೆಲಸ ಆಗ್ತಿಲ್ಲ. ಇಡೀ ಕರ್ನಾಟಕದಲ್ಲಿ ಒಂದೇ ಒಂದು ಶಂಕುಸ್ಥಾಪನೆ ಆಗಿಲ್ಲ, 1 ಕಿಲೋಮೀಟರ್ ರೋಡ್ ಆಗಿಲ್ಲ ಈ ದರಿದ್ರ ಸರ್ಕಾರ ಬಂದ ಮೇಲಿಂದ. ಅದೇ ರೇಟ್ಗಳು, ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರು, ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರು, ಹಾಲಿನ ರೇಟ್ ಜಾಸ್ತಿ ಮಾಡಿದ್ರು. ಇವತ್ತು ಬಡ ರೈತ ಟ್ರಾನ್ಸ್ಫಾರ್ಮರ್ ಹಾಕ್ಸ್ಕೋಬೇಕು ಅಂತ ಹೇಳಿದ್ರೆ 30,000 ರೂಪಾಯಿ ಕೆಲಸ ಆಗೋದು. ಹಿಂದೆ ಬಿಜೆಪಿ ಗೌರ್ಮೆಂಟಲ್ಲಿ 3 ಲಕ್ಷ ಕೊಡಬೇಕು. ಇವತ್ತು ಎಲ್ಲೋಗ್ತಾನೆ ಬಡ ರೈತ? ಸ್ಟಾಂಪ್ ಪೇಪರು ತಾಳಿ ಒತ್ತಾಡಕ್ಕೆ ಬ್ಯಾಂಕಿಗೆ ಹೋದ್ರೂ ಕೂಡ 2,500 ರೂಪಾಯಿದು ಸ್ಟಾಂಪ್ ಪೇಪರ್ ತಗೋಬೇಕಲ್ರಿ. ಮಾನ ಮರ್ಯಾದೆ ಇದೆಯೇನ್ರಿ ನಿಮಗೆ? ಯಾಕ್ರಿ ಹಿಂಗೆ ಸುಲ್ಕೊಂಡು ತಿಂತಿದ್ದೀರಾ ಬಡವ್ರನ್ನ? ಪೆಟ್ರೋಲು ಡೀಸೆಲ್ ಅದು ಜಾಸ್ತಿ ಮಾಡೋದಕ್ಕೆ ಎಲ್ಲ ಬೆಲೆಗಳು ಜಾಸ್ತಿ ಆಗೋದು. ಮುದ್ರಾಂಕ ಶುಲ್ಕ, ಎಲೆಕ್ಟ್ರಿಸಿಟಿ ಬಿಲ್ಲು, ನೀರಿನ ಬಿಲ್ಲು, ಕಸದ ಮೇಲೆ ಟ್ಯಾಕ್ಸು, ಇಷ್ಟೆಲ್ಲ ಜನಗಳನ್ನ ದೋಚ್ಕೊಂಡಿದ್ರು ಕೂಡ ಇನ್ನೂ ನಿಮಗೆ ನೆಮ್ಮದಿ ಬಂದಿಲ್ಲ ಅಂತ ಹೇಳಿದ್ರೆ, ಆ ವಿಜಯನಗರ ಶಾಸಕ ಗವಿಯಪ್ಪನವ್ರು ಹೇಳ್ತಾರೆ 1 ರೂಪಾಯಿ ಅನುದಾನ ಸಿಗ್ತಿಲ್ಲ ರೀ, ಹೆಂಗ್ರಿ ಬದುಕೋದು ಅಂತೇಳಿ. ಆ ಮಂತ್ರಿಗಳ ಆಟೋಟೋಪ ಅಂತೂ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ರೀ. ಇವರ ಮಿನಿಸ್ಟ್ರುಗಳ ಮೇಲೆ ಇವರ ಎಮ್ ಎಲ್ ಎಗಳೇ ಮುಗಿ ಬಿದ್ದುಬಿಟ್ಟವ್ರೆ. ದಾವಣಗೆರೆ SS ಮಲ್ಲಿಕಾರ್ಜುನ್ ಗಣಿ ಮತ್ತು ಭೂವಿಜ್ಞಾನ ಸಚಿವ, ಜಿಲ್ಲಾ ಉಸ್ತುವಾರಿ ಸಚಿವ. ಮೊದಲು ಇವ್ರನ್ನ ಕಿತ್ತಾಕ್ರಿ ಅಂತೇಳಿ ಇವರದೇ MLA ಬಸವರಾಜ್ ಶಿವಗಂಗಾ ಹೇಳ್ತಾ ಇದ್ದಾರೆ. ಚನ್ನಗಿರಿ MLA ಫುಲ್ ಹೊಂದಾಣಿಕೆ ರಾಜಕಾರಣ ಮಾಡ್ತಾವ್ರೆ. DCC ಬ್ಯಾಂಕಲ್ಲಿ ಕಾಂಗ್ರೆಸ್ ಸೋಲೋದಕ್ಕೆ ಇವರೇ ಕಾರಣ, ಜನಗಳ ಜೊತೆ ಸೇರ್ತಾ ಇಲ್ಲ. ಮೊದಲು ಇವ್ರನ್ನ ಉಸ್ತುವಾರಿ ಸಚಿವರಿಂದ ಕಿತ್ತಾಕಿ ಅಂತೇಳಿ ಇವರ MLAನೇ ಹೇಳ್ತಾವ್ರೆ. ಇನ್ನೊಂದು ಕಡೆಗೆ ಬೈಟಿ ಸುರೇಶ್ ನಗರಾಭಿವೃದ್ಧಿ ಸಚಿವ ಪುಣ್ಯಾತ್ಮ, ಇವರನ್ನ ಮೊದಲು ಕಿತ್ತಾಕಿ ಅಂತೇಳಿ ಇವ್ರದೇ MLAಗಳು ನಂಜೇಗೌಡರು ಮತ್ತು SN ನಾರಾಯಣಸ್ವಾಮಿ ಅವರು ಬಂಗಾರಪೇಟೆ ಶಾಸಕ, ಇಬ್ಬರು ಕಾಂಗ್ರೆಸ್ MLAಗಳೇ. ಇವ್ರು ಕಾಂಗ್ರೆಸ್ MLAಗಳು ಹೇಳ್ತಾರೆ ಮೊದಲು ಬೈಟಿ ಸುರೇಶ್ ಅವ್ರನ್ನ ಕಿತ್ತಾಕಿ, ಜಿಲ್ಲೆ ಪ್ರವಾಸ ಮಾಡ್ತಿಲ್ಲ, ಜನಗಳ ಜೊತೆ ಸೇರ್ತಾ ಇಲ್ಲ, ಯಾವುದೇ ಜಿಲ್ಲಾ ಮೀಟಿಂಗ್ಗಳಿಗೂ ಬರಲ್ಲ. ಮೊನ್ನೆ ತಾನೇ ಅದು ಆಡಿಯೋ ಬಾಂಬ್ ನೋಡಿದ್ರಿ, ಜಮೀರ್ ಅಹಮದ್ PAಗೆ BR ಪಾಟೀಲ್ ಮಾತಾಡಿದ್ದು. ನಿರ್ಗತಿಕರು ರೀ, ಬಡವರು ದಿಕ್ಕಿಲ್ದಿರೋರಿಗೆ ಮನೆ ಕಟ್ಕೊಡೋದಕ್ಕೆ ಕೊಡ್ತಕ್ಕಂಥ ಸ್ಕೀಮು. ಅದರಲ್ಲೂ ಆ ನಿರ್ಗತಿಕರ ಹತ್ರನೂ ದುಡ್ಡು ಹೊಡಿತಾರಲ್ರಿ, 10,000ದಿಂದ 30,000ದವರೆಗೆ. ಇವರ MLA BR ಪಾಟೀಲು ಏನಂತ ಹೇಳಿದ್ರು, ನೀನು ನೇಣಾಕ್ತೀಯ, ಎಷ್ಟು ಜನ ನೇಣಾಕ್ಬೇಕಪ್ಪ ಅಂತ ಕೇಳಿದ್ರು. ಅಂದರೆ ಮೇಲಿಂದ ಕೆಳಗಡೆ ಅವ್ರಿಗೆ ಎಲ್ಲರೂ ನೇಣಾಕಬೇಕು, ಎಲ್ಲರೂ ಲೂಟಿ ಹೊಡೆದಿರೋರೆ ಅಂತ ಹೇಳಿ. ಇನ್ನೊಂದು ಮಾತಾಡಿದ್ರು BR ಪಾಟೀಲ್ರು, ನಾನೇನಾದ್ರು ಬಾಯಿ ಬಿಟ್ಟರೆ ಸರ್ಕಾರ ಅಲ್ಲಾಡೋಗುತ್ತೆ ಅಂತೇಳಿ. ಏನು ಬಾಯಿ ಬಿಡ್ತಿರೋ, ಏನು ಅಲ್ಲಾಡುತ್ತೋ? 3 ಬಿಟ್ಟು ಕೂತಿರೋ ಎಮ್ಮೆ ಚರ್ಮದ ಸರ್ಕಾರ ಇದು, ಏನು ಅನ್ಸಲ್ಲ ಇವರಿಗೆ. ಇವತ್ತು ಇವ್ರದೇ MLA ಬೇಳೂರು ಗೋಪಾಲಕೃಷ್ಣ ಹೇಳ್ತಾ ಇದ್ದಾರೆ ಮೊದಲು ಜಮೀರ್ ಅಹಮದ್ ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ಅಂದರೆ ಕಾಂಗ್ರೆಸ್ ಅವ್ರಿಗೆ ಅಸಹ್ಯ ಬಂದ್ಬಿಟ್ಟಿದೆ ಈ ಸರ್ಕಾರದ ಮೇಲೆ. ಕಾಂಗ್ರೆಸ್ ಅವ್ರಿಗೇನೆ, ಅವ್ರದ್ದೇ ಪಕ್ಷದವ್ರಿಗೆ ಅಸಹ್ಯ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಇನ್ನು ಯಾವ ಮಟ್ಟದಲ್ಲಿ ಭ್ರಷ್ಟಾಚಾರ, ಇನ್ನು ಯಾವ ಮಟ್ಟದಲ್ಲಿ ಅನಾಚಾರ ಈ ಸರ್ಕಾರದಲ್ಲಿ ನಡೀತಾ ಇದೆ ಊಹೆನೇ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಒಂಥರ ಈ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕಕ್ಕೆ ಶಾಪ ಆಗಿ ಬಂದ್ಬಿಟ್ಟಿದೆ. ಒಬ್ಬ ದೊಡ್ಡ ಖಳನಾಯಕ ಆಗಿ ಇತಿಹಾಸ ನಿಮ್ಮನ್ನು ಸ್ಮರಿಸ್ಕೊಳ್ಳುತ್ತೆ ಸಿದ್ದರಾಮಯ್ಯನವರೇ. ನಮಸ್ತೆ ಬಂಧುಗಳೇ, ಥ್ಯಾಂಕ್ ಯು.